ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿಯ ಎಸೆತಾಗಿದೆ. ಭಾರೀ ಹೈಡ್ರಾಮಾ ಆಗಿರುವಂತಹ ಒಂದು ಘಟನೆಗೆ ನಿನಗೆಲ್ಲರೂ ಕೂಡ ಸಾಕ್ಷಿಯಾಗಿತ್ತು. ಮೊದಲ ಬಾರಿ ಗೆದ್ದಿರುವಂತಹ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿಯ ಎಸೆತಾಗಿದೆ. ಕೆಂಪೇಗೌಡ ಜಯಂತಿಯ ವೇಳೆ ರಣಾಂಗಣ ಆಗಿತ್ತು. ಮಾರಾಮಾರಿಗದು ಜಸ್ಟ್ ಮಿಸ್ ಅಷ್ಟೇ. ಚಿಕ್ಕಬಳ್ಳಾಪುರದಲ್ಲಿ ಶಾಸಕರ ವಿರುದ್ಧ ಬಹಳ ದೊಡ್ಡ ಮಟ್ಟದ ಆಕ್ರೋಶಗಳು ವ್ಯಕ್ತವಾಯಿತು. ಜೆಡಿಎಸ್ ಮತ್ತು ಒಕ್ಕಲಿಗ ಸಮುದಾಯ ನಿಗಿ ಕೆಂಡಾಗಿತ್ತು. ಎಚ್ಡಿಕೆಯನ್ನ ಟೀಕೆ ಮಾಡಿದ್ದಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಎಲ್ಲರೂ ಗರಮಾಗಿದ್ರು. ಇದರಿಂದ ರೊಚ್ಚಿಗೆದ್ದಂತ ಪ್ರದೀಪ್ ವಿರುದ್ಧ ಬಹಳ ಕೋಪವನ್ನ ಹೊರಗಾಕ್ತಾರೆ. ಇನ್ನು ಸಿಟ್ಟಾಗಿ ಭುಜ ತಟ್ಟಿ ಮೀಸೆ ತಿರುವ ಕೆಲಸವನ್ನ ಪ್ರದೀಪ್ ಈಶ್ವರ್ ಮಾಡ್ತಾರೆ. ಆಗ ಶಾಸಕ ಪ್ರದೀಪ್ ಅತ್ತ ಚಪ್ಪಲಿಯನ್ನ ತೂರಿ ಅಸಮಾಧಾನವನ್ನ ಹೊರಗಾಕ್ತಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಿದ್ದಂತೆ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ. ಎಚ್ಡಿಕೆ ಬೆಂಬಲಿಗರು ಪೊಲೀಸರ ನಡುವೆ ಮಾತಿನ ಚಕಮಕಿ ಆಗುತ್ತೆ, ವಾಗ್ವಾದಗಳು ನಡೆಯುತ್ತೆ. ನಂತರ ಈ ಎಚ್ಡಿಕೆ ಕುಮಾರಸ್ವಾಮಿ ಅವರ ಬೆಂಬಲಿಗರನ್ನ ಪೊಲೀಸರು ವಶಕ್ಕೂ ಕೂಡ ಪಡ್ತಾರೆ. ಒಂದು ರೀತಿ ಸಡನ್ ಆಗಿ ಲಘು ಲಾಠಿ ಪ್ರಹಾರ ಕೂಡ ಘಟನಾ ಸ್ಥಳದಲ್ಲಿ ನಡೆಯುತ್ತೆ. ಆದ್ರೆ ಒಂದು ಕಡೆ ಗಮನಿಸಬೇಕು ನೋಡಿ, ನಡೆದಂತ ಕಾರ್ಯಕ್ರಮದಲ್ಲಿ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ಆಯಿತು, ಅರ್ಥಪೂರ್ಣ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಹಗುರವಾಗಿ ಪ್ರದೀಪ್ ಈಶ್ವರ್ ಅವರು ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವ, ಹಿರಿಯ ನಾಯಕ ಕುಮಾರಸ್ವಾಮಿ ಅವರ ಬಗ್ಗೆ ಲಘುವಾಗಿ ಮಾತನಾಡ್ತಿದ್ದಂತೆ ಸಹಜವಾಗಿಯೇ ಒಕ್ಕಲಿಗ ಮತ್ತು ಕುಮಾರಸ್ವಾಮಿಯವರ ಬೆಂಬಲಿಗರಿಗೆ ಇದು ಸಹಿಸಿಕೊಳ್ಳೋಕ್ಕಾಗುವುದಿಲ್ಲ. ನಂತರವೂ ಕೂಡ ಪ್ರದೀಪ್ ಈಶ್ವರ್ ಅವರ ಮೀಸೆ ತಿರುವುದು ಅಂದ್ರೆ ಒಂದು ರೀತಿ ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕರಿಗೆ ಬಹಳ ಸ್ಪಷ್ಟವಾಗಿ ಒಂದು ರೀತಿ ಅವರನ್ನ ಟ್ರಿಗರ್ ಮಾಡೋ ನಿಟ್ಟಿನಲ್ಲೇ ಇತ್ತು, ರೊಚ್ಚಿಗೆಳಿಸುವ ನಿಟ್ಟಿನಲ್ಲೇ ಇತ್ತು. ಒಬ್ಬ ಜನಪ್ರತಿನಿಧಿ ಹೇಗೆ ನಡ್ಕೋಬೇಕು ಅದನ್ನ ನಡ್ಕೊಳ್ತಾ ಇಲ್ಲ. ಹಾಗಂತ ಈ ಬೆಂಬಲಿಗರ ನಡೆಯನ್ನ ಸಮರ್ಥನೆ ಮಾಡ್ಕೊಳ್ಳುವಂಥದ್ದು ಅಲ್ಲ. ಒಬ್ಬ ಶಾಸಕನ ಮೇಲೆ ಚಪ್ಪಲಿ ತೂರೋದು ಅಷ್ಟೇ ತಪ್ಪು. ಅದರಂತೆ ಶಾಸಕರಾಗಿಯೂ ಕೂಡ ತಮ್ಮದೇ ಕ್ಷೇತ್ರಗಳಲ್ಲಿ ಹೇಗಿರಬೇಕು ಅನ್ನೋದನ್ನ ಒಬ್ಬ ಶಾಸಕ ಕಲ್ತ್ಕೋಬೇಕು. ಮೀಸೆ ತಿರುವುದಂತೆ ಯಾವುದೋ ಸಿನಿಮಾದೊಳ್ಳೊಳ್ಳೆ ಆಕ್ಟ್ ಮಾಡ್ದಂಗಿದೆ. ಜನ ಮಾತಾಡ್ತಿದ್ದಾರೆ, ಹುಚ್ಚರು ಸಂತೆ ಆಗ್ತಿದೆಯಾ ರಾಜಕೀಯ ಅಂತ. ನೋಡಿ ಯಾವ ರೀತಿಯಾಗಿ ಚಪ್ಪಲಿ ಬಿಸಾಕಿದ್ದಾರೆ. ಮುಂಭಾಗದಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಿದ್ದೀವಲ್ಲ, ಪ್ರದೀಪ್ ಈಶ್ವರ್ ಒಂದು ಕಡೆ ಹಿಂಗಲ್ಲ ಕೈಯೆಲ್ಲ ಹಿಂಗೆ ಭುಜ ಎಲ್ಲ ತಟ್ಟಿ ನಾನು ಏನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋ ಸನ್ನೆಗಳು ಇದೆಯಲ್ಲ. ಒಬ್ಬ ಜನಪ್ರತಿನಿಧಿ ಓಟ್ ಹಾಕೊಂಡು ಗೆದ್ದಿರೋ ಮಾಡೋರು ಸನ್ನೆ ಎಲ್ಲ ಇದು. ಮಾಡೋ ಕೆಲಸ ಇಲ್ಲದೆ ವೀಕೆಂಡ್ ದಿನ ಯಾವುದೋ ಏರಿಯಾಗಳಲ್ಲಿ ಟೀ ಅಂಗಡಿಯಲ್ಲಿ ಕೂತ್ಕೊಂಡು ಆಡ್ತಾರಲ್ಲ ಅಂಥವ್ರ ಆಟಗಳಿವೆಲ್ಲ. ಸದ್ಯ ಸೋಷಿಯಲ್ ಮೀಡಿಯಾ ಇರ್ಬೋದು, ರಾಜ್ಯಾದ್ಯಂತ ಇದಕ್ಕೆ ವ್ಯಾಪಕವಾದಂಥ ಟೀಕೆಗಳು ಮತ್ತು ಆಕ್ರೋಶಗಳು ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕುಮಾರಸ್ವಾಮಿಯವರ ಬೆಂಬಲಿಗರ ನಡೆಗೂ ಕೂಡ ಈಗ ಅಸಮಾಧಾನಗಳು ವ್ಯಕ್ತವಾಗ್ತಿದೆ. ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲೂ ಕೂಡ ಭಾರೀ ಹೈಡ್ರಾಮಾಗಳು ನಡೆದು ಬಿಟ್ಟಿದೆ. ಎಚ್ಡಿಕೆಗೆ ಹಗುರವಾಗಿ ಮಾತನಾಡಿದ್ದಾರೆ ಅಂತ ನಿಗಿ ಕೆಂಡಾದ್ರು. ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ಇದೇ ರೀತಿಯಾದಂಥ ಒಂದು ರಾಜಕೀಯ ಹೈಡ್ರಾಮಾ ಆಯಿತು. ಅಂದ್ರೆ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿಯವರ ಬಗ್ಗೆ ಬಹಳ ಲೈಟ್ ಆಗಿ ಮಾತನಾಡಿದ್ರು, ಹಗುರವಾಗಿ ಮಾತನಾಡಿದ್ರು. ಆಗ ಭವನಕ್ಕೆ ನುಗ್ಗಿ ಪ್ರದೀಪ್ ವಿರುದ್ಧ ಅಸಮಾಧಾನ ಹುಡುಗಾಕಿದ್ರು. ಶಾಸಕರನ್ನ ವೇದಿಕೆಯಿಂದ ಕೆಳಗಿಳಿಸಲೇಬೇಕು ಅನ್ನೋದಾಗಿ ಪಟ್ಟು ಹಿಡಿದಿದ್ರು. ಆದರೆ ವೇದಿಕೆಯಲ್ಲೇ ಸೈಲೆಂಟ್ ಆಗಿ ಕೂತ್ಕೊಂಡಿದ್ರು ಪ್ರದೀಪ್ ಈಶ್ವರ್. ಆಗ ಏನು ಮಾತನಾಡ್ತಿರ್ಲಿಲ್ಲ. ಅಭಿಮಾನಿಗಳು ಬಂದಿದ್ರು, ಅವರ ವಿರುದ್ಧವಾಗಿ ಮಾತನಾಡ್ತಿದ್ರು. ಪೊಲೀಸರು ಕೂಡ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ರು. ಯಾಕಂತಂದ್ರೆ ಭಾರಿ ಸಂಖ್ಯೆಯಲ್ಲಿ ಜನ ಇದ್ರು, ಸಾರ್ವಜನಿಕರು ಸೇರ್ಕೊಂಡಿದ್ರು. ಬಹಳ ಕಟ್ಟುನಿಟ್ಟಿನ ರೂಲ್ಸು, ರೆಗ್ಯುಲೇಷನ್, ಪ್ರೋಟೋಕಾಲ್ಗಳನ್ನ ಫಾಲೋ ಮಾಡಬೇಕಾಗಿತ್ತಲ್ಲಿ. ಆದರೆ ಅದೇ ಸಂದರ್ಭದಲ್ಲಿ ಒಕ್ಕಲಿಗ ಬೆಂಬಲಿಗರು ಇರ್ಬೋದು ಅಥವಾ ಕುಮಾರಸ್ವಾಮಿಯವರ ಕಾರ್ಯಕರ್ತರು ಅಥವಾ ಅವರಿಗೆ ಬೆಂಬಲವನ್ನು ಸೂಚಿಸೋರು ಎಲ್ಲರೂ ಕೂಡ ಪ್ರದೀಪ್ ಈಶ್ವರ್ ಅವರು ವೇದಿಕೆಯಿಂದ ಕೆಳಗಿಳಿಬೇಕು. ಅವರು ಆ ವೇದಿಕೆಯಲ್ಲಿ ಕೂತ್ಕೋಬಾರ್ದು. ಅವರಿಗೆ ಧಿಕ್ಕಾರ, ಅವರ ವಿರುದ್ಧವಾಗಿ ಘೋಷಣೆಗಳನ್ನ ಕೂಗ್ತಾ ಹೋದ್ರು. ಇದು ಕನ್ನಡ ಭವನದಲ್ಲಿ ಆಗಿರುವಂಥ ಒಂದು ಹೈಡ್ರಾಮಾಗಳು. ಆದರೆ ಪ್ರದೀಪ್ ಈಶ್ವರ್ ಏನೇ ಆದರೂ ಕೂಡ ಸೈಲೆಂಟ್ ಆಗಿ ಕೂತ್ಕೊಂಡಿದ್ರು, ಅಲ್ಲಿ ಏನು ಮಾತನಾಡೋದಕ್ಕೆ ಹೋಗೋದಿಲ್ಲ. ನಂತರ ಕೊಟ್ಟಂತ ಕೆಲ ಹೇಳಿಕೆಗಳೇನಿದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟಕ್ಕೆ ಎಲ್ಲರನ್ನ ಕೆರಳಿಸುವಂತೆ ಮಾಡ್ತು.
ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಎಕ್ಸಾಕ್ಟ್ ಆಗಿ ಆ ಸನ್ನಿವೇಶದಲ್ಲಿ ಏನೇನಾಯ್ತು, ಅಷ್ಟಕ್ಕೂ ಪ್ರದೀಪ್ ಈಶ್ವರ್ ಅವರ ಆ ಯಾವ ಮಾತು ಕೆರಳಿಸಿತ್ತು, ನಂತರ ಪೊಲೀಸರು ಪರಿಸ್ಥಿತಿನ ಹೇಗೆ ನಿಭಾಯಿಸಿದ್ರು ಅಂತ? ಎಸ್ ಅಖಿಲೇಶ್, ಕಳೆದ 2-3 ದಿನಗಳ ಹಿಂದೆ ಪ್ರದೀಪ್ ಈಶ್ವರ್ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಹೇಳಿಕೆ ಹಿನ್ನೆಲೆಯಲ್ಲಿ ನಿನ್ನೆ ನಡೆದಂತಹ ಕೆಂಪೇಗೌಡ ಜಯಂತಿಯಲ್ಲಿ ಏನು ಚಿಕ್ಕಬಳ್ಳಾಪುರದ ಕರ್ನಾಟಕ ಭವನದಲ್ಲಿ ಏನು ಕಾರ್ಯಕ್ರಮ ಆಯಿತು. ಕಾರ್ಯಕ್ರಮದಲ್ಲಿ ಸಂಸದರಾದಂತಹ ಡಿ ಸುಧಾಕರ್ ಮತ್ತೆ ಕುಮಾರಸ್ವಾಮಿ ಬೆಂಬಲಿಗರಿಂದಾಗಿ ಪ್ರದೀಪ್ ಈಶ್ವರ್ ಅವರಿಗೆ ಒಂದು ರೀತಿಯಾಗಿ ಧಮಕಿ ಹಾಕುವಂತ ಕೆಲಸ ಆಯ್ತು. ಅದ್ರ ಜೊತೆಗೆ ಪ್ರದೀಪ್ ಈಶ್ವರ್ ಅವರು ಸಹ ಒಂದಿಷ್ಟು ಅವರ ನಡುವೆ ವಾಗ್ವಾದ ಆದಂತ ಸಂದರ್ಭದಲ್ಲಿ ನಿನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸುದ್ದಿ ಆಯ್ತು. ಯಾಕಂತ ಹೇಳಿದ್ರೆ ಪ್ರದೀಪ್ ಈಶ್ವರ್ ಅವರು ಕಾರ್ಯಕ್ರಮದಲ್ಲಿ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಸುಧಾಕರ್ ಅವರು ಮತ್ತೆ ಇವರು ಕುಮಾರಸ್ವಾಮಿ ಅವರ ಬೆಂಬಲಿಗರು ಏನ್ ಬಂದಂತ ಸಂದರ್ಭದಲ್ಲಿ ವಾಗ್ವಾದ ಆಯ್ತು. ಕಾರ್ಯಕ್ರಮದಲ್ಲಿ ಮಧ್ಯಕ್ಕೆ ತಡೆದು ನಿಲ್ಲಿಸ್ತಾರೆ. ಅದಾದ ಬಳಿಕ ಪ್ರದೀಪ್ ಈಶ್ವರ್ ಅವರು ಸಹ ಯಾವುದೇ ರೀತಿಯಾದಂತಹ ಮಾತುಗಳನ್ನ ಆಡಲ್ಲ. ಅದೇ ಕಾರ್ಯಕ್ರಮದಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಏನು ಕಾರ್ಯಕರ್ತರಿಂದ ಪ್ರದೀಪ್ ಈಶ್ವರ್ ಅವರಿಗೆ ಏನು ಚಪ್ಪಲಿಯನ್ನು ಬೀಸುವಂತಹ ಪ್ರಯತ್ನಗಳು ಆಯ್ತು. ಅದಾದ ಬಳಿಕ ಏನು ಒಕ್ಕಲಿಗ, ನಾನು ಸಹ ಒಕ್ಕಲಿಗ ನಾಯಕ, ನಾನು ಒಬಿಸಿ ನಾಯಕನನ್ನ ಇಲ್ಲಿ ತುಳಿಯುವಂತ ಕೆಲಸ ಆಗ್ತಾ ಇದೆ, ಒಕ್ಕಲಿಗ ಇಲ್ಲಿ ಇವರಿಗೆ ಸ್ಥಾನಮಾನಗಳು ಇಲ್ವಾ ಅನ್ನುವಂತ ಒಂದಿಷ್ಟು ವಿಚಾರಗಳನ್ನ ಏನು ಮಾಧ್ಯಮದ ಮುಂದೆ ಪ್ರದೀಪ್ ಈಶ್ವರ್ ಅವರು ಮಾತಾಡ್ತಾರೆ. ಅದಾದ ಬಳಿಕ ಏನು ಚಪ್ಪಲಿ ಬೀಸುವಂತದ್ದು ಆಗತ್ತೆ. ಚಪ್ಪಲಿ ಬೀಸಂತ ಸಂದರ್ಭದಲ್ಲಿ ಒಂದಿಷ್ಟು ಗೊಂದಲಗಳಿಗೂ ಸಹ ಆಗತ್ತೆ. ಅದಾದ ಮೇಲೆ ಪ್ರದೀಪ್ ಈಶ್ವರ್ ಅವರು ತೊಡೆಯನ್ನ ತಟ್ಟಿ ಮೀಸೆಯನ್ನ ತಿರುವುದು ಅಂತದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ನಿನ್ನೆ ನಡೆದಂತ ಕಾರ್ಯಕ್ರಮ ಒಟ್ಟಾರೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೈಡ್ರಾಮಕ್ಕೆ ಸಾಕ್ಷಿ ಆಯ್ತು ಅಖಿಲೇಶ್. ಎಸ್, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.